ಹಾಸನ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಗುಂಪುಗಾರಿಕೆ ನಿಲ್ತಾ ಇಲ್ಲ. ಇವತ್ತು ಸಭೆಯ ವೇಳೆ ಎರಡು ಗುಂಪುಗಳ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯ ಹಿನ್ನೆಲೆಯಲ್ಲಿ ಕರೆದಿದ್ದಂಥ ಸಭೆಯಲ್ಲಿ ಗಲಾಟೆ ಗದ್ದಲ ಕಾರಣವಾಗಿದೆ. ಗಲಾಟೆ ಗದ್ದಲ ಏರ್ಪಟ್ಟಿದೆ. ತಾಲೂಕು ಪದಾಧಿಕಾರಿಗಳ ನೇಮಕದ ಬಗ್ಗೆ ಒಂದು ಗುಂಪು ಆಕ್ಷೇಪವನ್ನು ವ್ಯಕ್ತಪಡಿಸಿದೆ. ಎಚ್.ಕೆ. ಮಹೇಶ್, ಬನವಾಸಿ ರಂಗಸ್ವಾಮಿ ಟೀಮ್ ನಡುವೆ ಮಾತಿನ ಚಕಮಕಿ. ಬನವಾಸಿ ರಂಗಸ್ವಾಮಿ ಕಳೆದ ಬಾರಿ ವಿಧಾನಸಭೆಯಲ್ಲಿ ಅಭ್ಯರ್ಥಿಯಾಗಿ ನಿಂತು ಸೋತಂತವರು. ಎಚ್.ಕೆ. ಮಹೇಶ್ ಅದಕ್ಕೂ ಹಿಂದಿನ ಬಾರಿ ಚುನಾವಣೆಗೆ ನಿಂತು ಸೋತಂತವರು. ಇಬ್ಬರು ಕೂಡ ಸೋತಿರುವ ಅಭ್ಯರ್ಥಿಗಳು. ಅದರಲ್ಲಿ ಎರಡು ಟೀಮ್ಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಎಚ್.ಕೆ. ಮಹೇಶ್ ಮತ್ತು ಬನವಾಸಿ ರಂಗಸ್ವಾಮಿ ಇಬ್ಬರ ನಡುವೆ ತಿಕ್ಕಾಟ ಮೊದಲಿನಿಂದಲೂ ಕೂಡ ಇದೆ. ಸೊ ಆ ತಿಕ್ಕಾಟ ಈಗಲೂ ಕೂಡ ಮುಂದುವರಿತಾ ಇದೆ. ಯಾರ ಕಡೆಯವರಿಗೆ ಪದಾಧಿಕಾರಿಗಳ ಅವಕಾಶವನ್ನು ಕೊಡಬೇಕು ಅನ್ನೋದು ಗೊಂದಲ ಸೃಷ್ಟಿಯಾಗಿದೆ ಅಲ್ಲಿ. ಯಾರು ಹಳ್ಳಿ ಪೀಳಿಗೆ ಗ್ರಾಮದ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅವರಿಗೆ ಗ್ರಾಮ ಪಂಚಾಯತಿಗೆ ಕ್ಯಾಂಡಿಡೇಟ್ ಮಾತಾಡಿ ಎಲ್ಲ ತಾಂಡ್ರೆ ಸುಮ್ಮನಿದ್ರೆ ನಾವು ನಮ್ಮ ಬೋತ್ ಮಾಡಿದ್ರೆ ಹೊರದಕ್ಕೆ ಸಾಯ್ಕೊಂಡು ಸುಮ್ಮನಿರ್ತೀವಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಎರಡು ಗುಂಪುಗಳ ಮಧ್ಯೆ ಒಂದು ಸಣ್ಣ ಅಭಿಪ್ರಾಯ ಭೇದ ಇದೆ ಅಂತ ಅಂದ್ಕೊಂಡಿದ್ರೆ, ಒಂದು ಪದಾಧಿಕಾರಿಗಳ ನೇಮಕದಲ್ಲೂ ಹೀಗಾದರೆ ಮುಂದೆ ಏನು ಕತೆ? ಯಾಕಂತ ಹೇಳಿದ್ರೆ ಹಾಸನದಲ್ಲಿ ಕಾಂಗ್ರೆಸ್ ಅರಳಿಸೋದು, ಕಾಂಗ್ರೆಸ್ ಬಂದು ಎಷ್ಟು ವರ್ಷ ಆಯಿತು ಗೊತ್ತಿಲ್ಲ. ಕಾಂಗ್ರೆಸ್ ಗೆಲ್ಲಬೇಕು ಅಂದರೆ ಸಂಘಟಿತ ಹೋರಾಟ ಮುಖ್ಯ. ಬಟ್ ಇವರಿವರ ಮಧ್ಯೆ ಹೋರಾಟ ಆದರೆ, ಕಚ್ಚಾಟ ಆದರೆ ದಶರಥ್ ನೋಡಿ, ಹಾಸನ ಜಿಲ್ಲೆಯಲ್ಲಿ ಈಗಲೂ ಕೂಡ ಕಾಂಗ್ರೆಸ್ನಲ್ಲಿ ಬಣಗಳು ಇರುವಂತದ್ದು, ಗುಂಪುಗಾರಿಕೆ ಇರುವಂತದ್ದು. ಈಗ ಮತ್ತೆ ಅವ್ರದೇ ಸರ್ಕಾರದಲ್ಲಿ, ಅದರಲ್ಲೂ ಅವ್ರದೇ ಸಂಸದ್ ಇರುವಂತಹ ಕ್ಷೇತ್ರದಲ್ಲಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು. ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ನ ಒಂದು ಕೆಪಿಸಿಸಿ ನಾಯಕರ ನೇತೃತ್ವದ, ಅಂದ್ರೆ ಕೆಪಿಸಿಸಿ ಪದಾಧಿಕಾರಿಗಳು ಯಾರಿರ್ತಾರೆ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಮೀಟಿಂಗ್ ಕೂಡ ಇರುತ್ತೆ. ಅಂದ್ರೆ ಮುಂಬರುವ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಎಲ್ಲೆಲ್ಲಿ ಯಾರ್ಯಾರು ಗುಂಪುಗಾರಿಕೆ ಇದೆ ಅವ್ರನ್ನ ಎಲ್ಲರನ್ನೂ ಕೂಡ 1-to-1 ಮೀಟಿಂಗ್ ಮಾಡ್ಲಿಕ್ಕೆ ಇವತ್ತು ಸಂಪಂಗಿ ನೇತೃತ್ವದ ತಂಡ ಹಾಸನಕ್ಕೆ ಬಂದಿರ್ತಾರೆ. ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಮೀಟಿಂಗ್ ಕೂಡ ಇಟ್ಕೊಂಡಿರ್ತಾರೆ. ಆ ಇಟ್ಟುಕೊಂಡಂತಹ ಸಂದರ್ಭದಲ್ಲಿ ಎರಡು ಗುಂಪಿನ ನಡುವೆ ಮಾತಿನ ಚಕಮಕಿ ನಡೆದಿರುವಂತದ್ದು. ಒಂದು ಎಚ್.ಕೆ. ಮಹೇಶ್ನ ಒಂದು ಟೀಮ್ ಆದ್ರೆ ಇನ್ನೊಂದು ಬನವಾಸಿ ರಂಗಸ್ವಾಮಿಯ ಒಂದು ಟೀಮು. ಅಂದ್ರೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ಬೋದು. ಈ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ತಾಲೂಕು ಅಧ್ಯಕ್ಷರ ನೇಮಕಕ್ಕೆ ಒಂದು ಬಣದ ಗುಂಪೇನಿದೆ ಅದು ವಿರೋಧವನ್ನು ಮಾಡಿರುವಂತದ್ದು. ಮತ್ತೊಂದು ಬಣದ ಕಾರ್ಯಕರ್ತರು ಒಂದಿಷ್ಟು ಮಾತಿನ ಚಕಮಕಿಯನ್ನು ಕೂಡ ನಡೆಸಿರುವಂತದ್ದು. ಇದರಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಸಮ್ಮುಖದಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ಸಾಕಷ್ಟು ಅವ್ರನ್ನ ಮನವೊಲಿಸ್ಲಿಕ್ಕೆ ಮುಂದಾಗ್ತಾರೆ, ಆದ್ರೆ ಮನವೊಲಿಸ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಮನವೊಲಿಸ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯದಿಂದ ಬಂದಂತಹ ಕಾಂಗ್ರೆಸ್ನ ನಾಯಕರು ಏನಿರ್ತಾರೆ 1-to-1 ಕೂಡ ಮೀಟಿಂಗಿಗೆ ಮಾತನಾಡ್ತಾರೆ. ಯಾಕಂತಂದ್ರೆ ಇದು ಯಾಕೋ ಜಗಳ ವಿಕೋಪಕ್ಕೆ ಹೋಗುತ್ತೆ ಅನ್ನುವ ಸಂದರ್ಭದಲ್ಲಿ 1-to-1 ಮೀಟಿಂಗ್ ಕೂಡ ಮಾಡಿ ಕಳಿಸಿರುವಂತದ್ದು. ಒಟ್ಟಾರೆ ಈ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಸುಮಾರು ಒಂದು 5-6 ವರ್ಷಗಳಿಂದಲೂ ಕೂಡ ಇದೇ ರೀತಿ ಗುಂಪುಗಾರಿಕೆ ಬಣಗಳು ಈ ರೀತಿಯಾಗಿ ಮುಂದುವರಿತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ಕೈ ಕಾರ್ಯಕರ್ತರಿಗೆ ಜೊತೆಗೆ ಕೈ ಮುಖಂಡರಿಗೆ ಎಲ್ಲೋ ಒಂದ್ ಕಡೆ ಇದು ಹಿನ್ನಡೆ ಆಗುತ್ತೆ ಅನ್ನುವ ಚರ್ಚೆಗಳು ಕೂಡ ಆರಂಭವಾಗಿದೆ. ಅದಕ್ಕೆ ಸ್ಪಷ್ಟ ಉದಾಹರಣೆ ಅಂತಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇನ್ನಿಲ್ಲದಂತೆ ಓಟನ್ನು ಕೂಡ ತೆಗೆದುಕೊಂಡಿತ್ತು. ಮತ್ತೆ ಪುಟಿದು ಹೇಳ್ತು. ಏನು MP ಚುನಾವಣೆಯಲ್ಲಿ ಪುಟಿದಿದ್ದು ಒಂದಿಷ್ಟು ಮತಗಳನ್ನು ಗ್ರಹಿಸುವಲ್ಲಿ ಸಫಲವಾಯಿತು. ಆದ್ರೆ ಮತ್ತೆ ಈಗ ಗುಂಪುಗಾರಿಕೆ ಹೆಚ್ಚಾಗಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಪ್ರಕಾಶ್.